ಹಾಯ್ ಹಲೋ ವೆಲ್ಕಮ್ ಟು ಮೈ ಚಾನಲ್. ಯಾರೆಲ್ಲ ಭಾಗ 1ರಿಂದ ಭಾಗ 4 ತನಕ ನೋಡಿಲ್ಲ, ಈ ಕೂಡಲೇ ನೋಡಿ, ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಲವ್ ಸ್ಟೋರಿ ಭಾಗ 5. ಜಾನು ಕಣ್ಣಲ್ಲಿ ನೀರಾಡಿತು. ಸತ್ಯ ತಿಳಿಸಿ ನಂತರ ನನ್ನಿಂದ ದೂರ ಆಗಿದ್ದಾನೆ ಶ್ರೀರಾಮ್ ಎಂದು ತಿಳಿದಳು. ಮುಸ್ಸಂಜೆ ಮನೆ ತಲುಪಿದ ಜಾನುಳಿಗೆ ಒಂದು ಸುದ್ದಿ ಕಾದಿತ್ತು. ಅವಳು ಮನೆಯೊಳಗೆ ಬಂದೊಡನೆ ಅವಳ ತಮ್ಮ, ಕಂಗ್ರಾಟ್ಸ್ ಕಣೆ, ಅಂತೂ ಮನೆಯಿಂದ ಹೊರ ಹೋಗೋ ಭಾಗ್ಯ ಬಂತು ನಿನಗೆ ಎಂದು ಛೇಡಿಸಿದ. ಪ್ರಶ್ನಾರ್ಥಕ ಚಿಹ್ನೆ ಅವಳ ಮೊಗದ ಮೇಲೆ ಕಾಣುತ್ತಿತ್ತು. ಆದರೂ ಏನೂ ಪ್ರಶ್ನಿಸದೆ ಲಗೇಜನ್ನು ಕೆಳಗಿರಿಸಿ ಸೋಫಾದ ಮೇಲೆ ಆಸೀನಳಾದಳು. ಅಡಿಗೆ ಮನೆಯಿಂದ ಹೊರಬಂದ ಅಮ್ಮ, ಸೂರಜ್ ಫೋನ್ ಮಾಡಿದ್ನ ಜಾನು ಎಂದು ಕೇಳಿದರು. ಇಲ್ಲ ಎಂಬಂತೆ ತಲೆಯಾಡಿಸಿದಳು. ಒಂದೊಳ್ಳೆ ವಿಷಯ ಗೊತ್ತಾ, ಸೂರಜ್ನಿಗೆ ಬೆಂಗಳೂರಿಗೆ ವರ್ಗಾವಣೆಯಾಯಿತು. ಅದಕ್ಕೆ ಅಣ್ಣ ಫೋನ್ ಮಾಡಿದ್ದರು. ಇನ್ನು 15 ದಿನದಲ್ಲಿ ನಿಶ್ಚಿತಾರ್ಥ ಮಾಡಿ ಮುಗಿಸೋಣವೆಂದು. ಅತ್ತ 1 ತಿಂಗಳಿಗೆ ಒಳ್ಳೆಯ ಮುಹೂರ್ತ ನೋಡಿ ಮದುವೆ ಶಾಸ್ತ್ರ ಕೂಡ ಮಾಡಿಬಿಡೋಣ. ಖುಷಿನ ಮಗಳೇ ಎಂದು ತನ್ನ ಸಂತಸವನ್ನು ಹಂಚಿಕೊಂಡರು. ನನಗೆಲ್ಲಿ ಅಮ್ಮ ಖುಷಿ, ನಿಮ್ಮ ಸಂತೋಷಕ್ಕೆ ಈ ಮದುವೆ ಮಾಡ್ತಿದ್ದೀರಾ ಎಂದು ಮನದಲ್ಲೇ ಬೇಸರಿಸಿಕೊಂಡಳು. ಆದರೂ ಸವರಿಸಿಕೊಂಡು, ಅಮ್ಮ ಅದೇನು ಇಷ್ಟು ಅವಸರವಾಗಿ ಮದುವೆ ಮಾಡ್ತಿದ್ದೀರಾ, 1-2 ತಿಂಗಳಾದ್ಮೇಲೆ ನೋಡೋಣ ಎಂದು ಜಾನು ರಾಗ ಎಳೆಯುವಾಗಲೇ ಅವಳ ಅಪ್ಪ ರೂಮಿನಿಂದ ಹೊರಬಂದರು. ನಮಗೇನೂ ಅವಸರವಿಲ್ಲ ಜಾನು, ಆದರೆ ಸೂರಜ್ಗೆ ವಿದೇಶಕ್ಕೆ ಹೋಗುವ ಅವಕಾಶವಿದೆಯಂತೆ. ಅಲ್ಲದೆ ನಿಮ್ಮ ಅತ್ತೆ ಮಾವ ಈ ಮದುವೆ ಬೇಗ ಮುಗಿದರೆ ಸುರಭಿಗೂ ಮದುವೆ ಸಂಬಂಧ ಹುಡುಕಾಟಕ್ಕೆ ಅನುಕೂಲವಾಗುತ್ತೆ ಎಂದರು. ನಾಳೆ ಕೆಲಸದಿಂದ ತುಸು ಬೇಗ ಬಂದು ನೀನು ಅಮ್ಮ ಹೋಗಿ ಬಟ್ಟೆ ಖರೀದಿ ಮಾಡಿ, ಸಮಯ ಜಾಸ್ತಿ ಇಲ್ಲ ಹಿಂದೇಳಿ ಹೋದರು. ಗೊಂದಲ ಮನಸ್ಸಿನಲ್ಲೇ ಜಾನು ಮನೆಯವರ ಸಂತೋಷಕ್ಕಾಗಿ ಸೂರಜ್ನ ಮದುವೆಯಾಗಲು ಈ ಮೊದಲು ಒಪ್ಪಿದ್ದಳು. ಆದರೆ ಶ್ರೀರಾಮ್ ಮೋಸಗಾರನಲ್ಲ ಎಂದು ತಿಳಿದ ಮೇಲೆ ಅವಳ ಮನಸ್ಸು ಅಲ್ಲೋಲ ಕಲ್ಲೋಲವಾಯಿತು. ಸೂರಜ್ಗೆ ವಿಷಯ ಹೇಳಿ ಮದುವೆ ನಿಲ್ಲಿಸೋಣವೆಂದರೆ ಶ್ರೀರಾಮ್ ಮನಸ್ಸಿನಲ್ಲಿ ಏನಿದೆ ಎಂದು ತಿಳಿಯಲೇ ಇಲ್ಲ. ನಮ್ಮ ಮನೆಯವರು ಒಂದು ವೇಳೆ ಶ್ರೀರಾಮ್ನ ಕರೆದುಕೊಂಡು ಬಾ ಎಂದರೆ, ಶ್ರೀರಾಮ್ನನ್ನ ಮರೆತು ಮುಂದೆ ಸಾಗಿದ್ದರೆ, ಹೀಗೆ ಏನೇನೋ ಯೋಚನೆಗಳು ತೇಲಿ ಬಂದು ಏನು ಮಾಡಬೇಕೆಂದು ಅರಿಯದೆ ಚಿಂತಾಕ್ರಾಂತಳಾದಳು. ಹೇಳಿದ ಜಾಗದಲ್ಲಿ ಕಾಯುತ್ತಾ ನಿಂತ ಶ್ರೀರಾಮ್ ಅಪ್ಪನ ಕಾರನ್ನು ಕಂಡೊಡನೆ ಸರಸರನೆ ಹೋಗಿ ಹಿಂಬದಿಯ ಸೀಟಿನಲ್ಲಿ ಹತ್ತಿಕೊಂಡ. ಪಕ್ಕದಲ್ಲಿ ಕುಳಿತಿದ್ದ ತರುಣ್ಣನ್ನು ನೋಡಿ ಅವನಿಗೆ ಒಮ್ಮೆಲೆ ಆಶ್ಚರ್ಯ, ಸಂತೋಷ, ಆವೇಶ ಎಲ್ಲ ಒಟ್ಟೊಟ್ಟಾಗಿ ಬಂದಿತ್ತು. ತರುಣ್ಣನ್ನು ತುಸು ದಿಟ್ಟಿಸಿ ನೋಡಿ ಬ್ಯಾಗ್ ಪಕ್ಕಕ್ಕಿಟ್ಟು ಸರಿಯಾಗಿ ಕುಳಿತುಕೊಂಡ. ಮುನಿರಾಜು ಅವರು ಕಾರ್ ಚಲಾಯಿಸಿದರು. ಶ್ರೀರಾಮ್ ಮನದಲ್ಲಿ ಸಾವಿರಾರು ಪ್ರಶ್ನೆಗಳು ಉದ್ಭವಿಸಿದವು. ತರುಣ್ ಹೇಗೆ ಇಲ್ಲಿದ್ದಾನೆ? ಅಪ್ಪ ಅಮ್ಮ ಇವನನ್ನ ಕರೆದುಕೊಂಡು ಬರೋಕೆ ಧರ್ಮಸ್ಥಳ ಹೋಗ್ತೀವಿ ಅಂತ ಏನಾದರೂ ಸುಳ್ಳು ಹೇಳಿದ್ರಾ? ಇಷ್ಟು ವರ್ಷ ಎಲ್ಲಿದ್ದ? ಹೀಗೆ 10 ಯೋಚನೆಗಳು ಸುಳಿದಾಡಿದರೂ ಮೌನವೆಂಬ ಕವಚವನ್ನು ಧರಿಸಿ ಸುಮ್ಮನಿದ್ದ. ರಾಧಾ ಅವರೇ ಮಾತು ಶುರುವಚ್ಚಿದ್ದರು. ಶ್ರೀ, ಹೇಗಿತ್ತು ನಿನ್ನ ಟ್ರಿಪ್ ಎಂಬ ಅವರ ಪ್ರಶ್ನೆಗೆ ಸುಮ್ಮನೆ ತಲೆಯಾಡಿಸಿದ. ಶ್ರೀ, ನಾವು ಧರ್ಮಸ್ಥಳ ಹೋಗೋ ಮುನ್ನ ಮಂಗಳೂರಿನ ಕಾಂತ್ರಿ ದೇವಸ್ಥಾನಕ್ಕೆ ಹೋಗಿದ್ವಿ. ಅಲ್ಲಿ ನಮಗೆ ತರುಣ್ ಅಮ್ಮ ಸಿಕ್ಕಿದ್ರು. ಆಮೇಲೆ ಅವರ ಮನೆಗೆ ಹೋದಾಗ ತರುಣ್ ಸಿಕ್ಕ. ಅವನು ನಮ್ಮ ಜೊತೆ ಬೆಂಗಳೂರಿಗೆ ಬಂದ ಎಂದು ಮಾತು ಮುಗಿಸಿದರು. ಹೇಗಿದೆಯಾ ಶ್ರೀ? ತರುಣ್ನ ಪ್ರಶ್ನೆಗೆ ಚುಟುಕಾಗಿ ಸುಮ್ಮನೆ ತಲೆಯಾಡಿಸಿದ ಶ್ರೀರಾಮ್. ಬೆಂಗಳೂರಿನ ಮನೆ ತಲುಪಿದೊಡನೆ ತರುಣ್ ಶ್ರೀರಾಮ್ ಬಳಿ ಮಾತನಾಡಬೇಕೆಂದು ಹೊರಗಡೆ ಕರೆದೊಯ್ದ. ಸಾರಿ ಶ್ರೀ, ಬೇರೆ ಯಾರೋ ನಿನ್ನ ಬಗ್ಗೆ ತಪ್ಪು ತಿಳಿದಿದ್ರು ನಾನು ನಿನ್ನ ನಂಬಬೇಕಿತ್ತು. ಸಾರಿ ಕಣೋ ಎಂದು ಅವನ ಭುಜ ಮುಟ್ಟಿದ. ಏನಾದರೂ ಮಾತಾಡೋ, ಇಲ್ಲ ಅಂದ್ರೆ ಒಂದೇಟಾಕು, ಆದರೆ ಈ ಥರ ಮೌನವಾಗಿರಬೇಡ ಎಂದು ಅವನನ್ನ ತಬ್ಬಿದ. ಜಾನು ಕೂಡ ಇಷ್ಟು ದಿನ ಮಂಗಳೂರಿನಲ್ಲಿ ಇದ್ಲಾ ಎಂದು ದಿಢೀರನೆ ಶ್ರೀರಾಮ್ ಪ್ರಶ್ನಿಸಿದನು. ಜಾನು ಮಂಗಳೂರ? ಅವಳು ಮೈಸೂರಿನಲ್ಲಿದ್ದದ್ದು, ಯಾಕೆ ಎಂದು ಕೇಳಿದನು. ಯಾರೋ ಅವಳು ಮಂಗಳೂರಿನಲ್ಲಿ ಇದ್ದಾಳೆ ಎಂದಿದ್ದರು, ಅದಕ್ಕೆ ಕೇಳಿದೆ ಎಂದನು. ತರುಣ್ ಮಮತಾ ಏನಾದರೂ ಹೇಳಿದ್ಲಾ ಎಂದುಕೊಂಡು ಸುಮ್ಮನಾದನು. ಹಲವು ವರ್ಷಗಳ ನಂತರ ಭೇಟಿಯಾದ ಸ್ನೇಹಿತರು ಗತಿಸಿ ಹೋದ ಘಟನೆಗಳ ಬಗ್ಗೆ ಮಾತನಾಡುತ್ತಾ ಪ್ರಸ್ತುತ ಜೀವನ, ಕೆಲಸಗಳ ಬಗ್ಗೆ ಮಾತನಾಡಿಕೊಂಡು ಮನೆಗೆ ತೆರಳಿದರು. ತರುಣ್ ಮೊದಲು ಮಂಗಳೂರಿಗೆ ಹೋಗಿ ಕೆಲಸ ಬಿಟ್ಟು ಅಮ್ಮನನ್ನು ಕರೆದುಕೊಂಡು ಬೆಂಗಳೂರಿಗೆ ಬಂದು ಜೀವನ ಸಾಗಿಸಬೇಕು ಎಂದು ನಿರ್ಧರಿಸಿದನು. ಮಾರನೇ ದಿನ ತರುಣ್ ಕೆಲ ದಿನಗಳಲ್ಲೇ ವಾಪಸ್ ಬರುವುದಾಗಿ ಶ್ರೀರಾಮ್ ಹಾಗೂ ಅವನ ತಂದೆ ತಾಯಿಗೆ ಹೇಳಿ ಊರಿಗೆ ಹೊರಟನು. ತರುಣ್ಣನ್ನು ಬಸ್ ನಿಲ್ದಾಣಕ್ಕೆ ಬಿಟ್ಟು
ತಡವಾಗಿ ಅವನ ಆಫೀಸ್ಗೆ ತೆರಳಿದನು ಶ್ರೀರಾಮ್. ಜಾನು ಮ್ಯಾನೇಜರ್ ಶ್ರೀರಾಮ್ಗೆ ಕರೆ ಮಾಡಿ ಪ್ರಾಜೆಕ್ಟ್ ಬಗ್ಗೆ ಮಾತನಾಡುತ್ತಿದ್ದರು. ನಿತ್ಯವೂ ಜಾನು ಕೆಲಸ ಮಾಡುವ ಆಫೀಸ್ ಹೋಗಲಾಗದ ಕಾರಣ ವಾರಕ್ಕೆ 1-2 ಬಾರಿ ಮಾತ್ರ ಶ್ರೀರಾಮ್ ಅಲ್ಲಿಗೆ ಹೋಗುತ್ತಿದ್ದ. ಬಾಕಿ ಎಲ್ಲ ಕೆಲಸವನ್ನು ಕಾಲ್ ಅಥವಾ ಇಮೇಲ್ ಮುಖಾಂತರ ತಿಳಿದುಕೊಳ್ಳುತ್ತಿದ್ದ. ಪ್ರತಿನಿತ್ಯದಂತೆ ಮಹೇಶ್ ಕರೆ ಮಾಡಿ ಕೆಲಸದ ಬಗ್ಗೆ ವಿವರಿಸುತ್ತಿದ್ದ. ಅಷ್ಟರಲ್ಲಿ ಏನೋ ನೆನಪಿಸಿಕೊಂಡವನಂತೆ, ಶ್ರೀರಾಮ್, ನಿಮಗೆ ಜಾನು ಗೊತ್ತಿದೆಯಲ್ವಾ? ಆಕೆ ಇಂದು ಬೆಳಗ್ಗೆ ರಾಜೀನಾಮೆ ಪತ್ರ ಸಲ್ಲಿಸಿದ್ದಾಳೆ. ಆಕೆಯ ಬದಲಿ ಜಾಗಕ್ಕೆ ಬೇರೆ ಯಾರನ್ನಾದರೂ ಹಾಕಬೇಕಾಗುತ್ತದೆ ಎಂದು ಹೇಳಿದನು. ಗಾಬರಿಗೊಂಡ ಶ್ರೀರಾಮ್, ರಾಜೀನಾಮೆನಾ? ಯಾಕೆ ಮಹೇಶ್ ಎಂದು ಪ್ರಶ್ನಿಸಿದನು. ವೈಯಕ್ತಿಕ ಕಾರಣಗಳಂದಷ್ಟೇ ಇಮೇಲ್ನಲ್ಲಿ ಉಲ್ಲೇಖಿಸಿದ್ದಾಳೆ ಶ್ರೀರಾಮ್. ಬೇರೆ ಊರಿಗೋ ಅಥವಾ ಬೇರೆ ಕೆಲಸ ಕೂಡ ಸಿಕ್ಕಿರಬಹುದು. ಮೀಟಿಂಗ್ನಲ್ಲಿ ಗೊತ್ತಾಗುತ್ತೆ ಎಂದು ಉದಾಸೀನದ ಉತ್ತರ ಕೊಟ್ಟನು. ಶ್ರೀರಾಮ್, ಇದೇನಾಯ್ತು ಈ ಜಾನುಗೆ? ವಿಷಯ ತಿಳಿದ ನಂತರ ಎಲ್ಲ ಸರಿ ಹೋಗುತ್ತೆ ಎಂದು ನಾನು ಭಾವಿಸಿದರೆ ಇವಳು ನನ್ನಿಂದ ಮತ್ತಷ್ಟು ದೂರವಾಗುತ್ತಿದ್ದಾಳೆ ಎಂದು ಜಾನು ಆಫೀಸ್ಗೆ ಹೊರಡಲು ಅನುವಾದ. ಅಷ್ಟರಲ್ಲಿ ಬೇರೆ ಯಾವುದೋ ಕ್ಲೈಂಟ್ ಬರುತ್ತಿದ್ದರಿಂದ ಹೋಗಲು ಸಾಧ್ಯವಾಗದೆ ಉಳಿದುಕೊಂಡ. ಅಂದು ಆಫೀಸ್ಗೆ ಬರುತ್ತಿದ್ದ ಶ್ರೀರಾಮ್ನನ್ನ ನೆನಪಿಸಿಕೊಂಡು, ನಾನು ಕೆಲಸ ಬಿಡುತ್ತಿರುವ ವಿಷಯ ಮಹೇಶ್ ಅದಾಗಲೇ ಶ್ರೀರಾಮ್ಗೆ ತಿಳಿಸಲಾಗಿದೆ ಎಂದು ಹೇಳಿದರು. ಆದರೂ ಶ್ರೀರಾಮ್ ಇತ್ತ ಬರುವ ಮನಸ್ಸು ಮಾಡಲಿಲ್ಲ. ಅವನು ನನ್ನಿಂದ ತುಂಬ ದೂರ ಸಾಗಿದ್ದಾನೆ. ನಾನೇ ಅವನ ನೆನಪಲ್ಲಿ ಕೊರಗುತ್ತಿರುವುದು. ಕೊನೆ ಪಕ್ಷ ನಮ್ಮ ಮನೆಯವರ ಆಸೆಯಾದರೂ ಈಡೇರಿಸಬೇಕು ಎಂದು ನಿರ್ಧರಿಸಿ ಮತ್ತೆ ಮಹೇಶ್ ಬಳಿಗೆ ಕೆಲಸ ತೊರೆಯಲು 1 ತಿಂಗಳು ಕಾಯುವಷ್ಟು ಸಮಯವಿಲ್ಲ. ಅದಕ್ಕೆ ಪರ್ಯಾಯ ಮಾರ್ಗಗಳನ್ನು ಕೇಳಲು ಹೋದಳು. ಮರುದಿನ ಕೂಡ ಕ್ಲೈಂಟ್ಗಳ ಜೊತೆ ಒಂದು ಹೊಸ ಪ್ರಾಜೆಕ್ಟ್ ಬಗ್ಗೆ ಮಾತನಾಡುವ ಸಲುವಾಗಿ ಅವನ ಆಫೀಸ್ಗೆ ತೆರಳುವುದು ಅನಿವಾರ್ಯವಾಗಿತ್ತು. ಹೇಗಿದ್ದರೂ 1 ತಿಂಗಳು ಜಾನು ಇದ್ದೇ ಇರುತ್ತಾಳೆ ಎಂಬ ನಂಬಿಕೆಯಲ್ಲಿ ನಾಳೆ ಭೇಟಿ ಮಾಡಿ ಮಾತನಾಡೋಣ ಎಂದು ಎಣಿಸಿದ. ಆದರೆ ಜಾನು ಕಾರ್ಯವಿಧಾನದ ಪ್ರಕಾರ ಕುಟುಂಬದ ತುರ್ತು ಕಾರಣಗಳನ್ನು ನೀಡಿ ಅವಧಿಯ ಮುನ್ನವೇ ಕೆಲಸ ತೊರೆಯುತ್ತಿರುವುದಕ್ಕೆ 1 ತಿಂಗಳ ಸಂಬಳವನ್ನು ಪಾವತಿಸಿ ಮರುದಿನವೇ ಕೆಲಸವನ್ನು ತೊರೆದಿದ್ದಳು. ಇದ್ಯಾವುದರ ಅರಿವಿಲ್ಲದ ಶ್ರೀರಾಮ್ ಜಾನು ಮನವೊಲಿಸಲು ಕೊನೆಯ ಪಕ್ಷ ಕೆಲಸದ ರಾಜೀನಾಮೆಯಾದರೂ ಹಿಂಪಡೆಯಲು ಕೊನೆಯ ಬಾರಿ ಪ್ರಯತ್ನಿಸೋಣ ಎಂದು ಆಫೀಸ್ಗೆ ಬಂದನು. ಕೊಂಚ ಸಮಯದ ಬಳಿಕ ಎದುರಾದ ಗೀತಾಗೆ ಜಾನು ರಾಜೀನಾಮೆ ಕಾರಣ ತಿಳಿದಿರಬಹುದು ಎಂದೆಣಿಸಿ, ಗೀತಾ, ನಿಮ್ಮ ಸ್ನೇಹಿತೆ ಪೇಪರ್ಸ್ ಹಾಕಿದ್ದಾರೆಯಂತೆ, ಯಾಕೆ ಎಂದು ಕುತೂಹಲಭರಿತ ಧ್ವನಿಯಲ್ಲಿ ಕೇಳಿದನು. ಸಪ್ಪೆ ಮುಖ ಮಾಡಿದ ಗೀತಾ, ಇನ್ನೆಲ್ಲಿ ಜಾನು ಸರ್, ನಿನ್ನೆಯ ಕೆಲಸ ಬಿಟ್ಟು ಹೋದಳು ಎಂದು ಕೇಳಿದ್ದೇ ತಡ ವಾಟ್ ಎಂದು ಗಾಬರಿಯಲ್ಲಿ ಮೇಲೆದ್ದನು. ಹೌದು ಸರ್, ಅವಳ ಮದುವೆ ಫಿಕ್ಸ್ ಆಗಿದೆ. ಇನ್ನೊಂದು 10 ದಿನಗಳಲ್ಲಿ ನಿಶ್ಚಿತಾರ್ಥ. ಆಮೇಲೆ ಬಹುಶಃ ವಿದೇಶಕ್ಕೆ ಹೋಗಬಹುದಂತೆ ಮದುವೆ ಮುಗಿಸಿ. ಅದಕ್ಕೆ ಅಷ್ಟು ಅವಸರವಾಗಿ ಕೆಲಸ ಬಿಡಬೇಕಾಯಿತು ಅವಳು ಎನ್ನುತ್ತಿದ್ದರೆ ಶ್ರೀರಾಮ್ನ ಲೋಕ ಮಾತ್ರ ಒಂದೊಂದಾಗಿ ಕಳಚಿ ಬೀಳುತ್ತಿತ್ತು. ಶ್ರೀರಾಮ್ ಮುಖಭಾವ ಗಮನಿಸಿದ ಗೀತಾ ಹಾಗೂ ಇತ್ತೀಚೆಗೆ ಜಾನು ನಡವಳಿಕೆಯಲ್ಲಾದ ಬದಲಾವಣೆ ಎಲ್ಲವೂ ಗೀತಾಳಲ್ಲಿ ಸಂಶಯ ಸೃಷ್ಟಿಸಿತು. ಅರೆಗಳಿಗೆಯ ಮೌನದ ನಂತರ ಅವಳ ಫೋನ್ ನಂಬರ್ ಹಾಗೂ ವಿಳಾಸ ಬೇಕಾ ಸರ್ ಎಂದು ಮೆಲ್ಲನೆ ಕೇಳಿದಳು. ನೋ ಗೀತಾ, ಥ್ಯಾಂಕ್ಸ್ ಎಂದೇಳಿ ಹೊರಟು ಹೋದ. ಜಾನು ಮದುವೆ. ಅವನ ಕಿವಿಗಳನ್ನೇ ನಂಬಲಾಗಲಿಲ್ಲ ಶ್ರೀರಾಮ್ನಿಗೆ. ಅವನಿಗೆ ಈ ವಿಷಯದಿಂದ ಚೇತರಿಸಿಕೊಳ್ಳುವುದಕ್ಕೆ ಬಹಳ ಸಮಯ ಹಿಡಿಯಿತು. ತನ್ನ ಕಿಸೆಯಿಂದ ಮೊಬೈಲ್ ತೆಗೆದು ಜಾನುಳಿಗೆ ಕರೆ ಮಾಡಿದ. ಅವನ ಕರೆಯನ್ನು ಕಂಡ ಜಾನು ಆಶ್ಚರ್ಯರಹಿತಳಾಗಿ ಸ್ವೀಕರಿಸಿ, ಹೇಳು ಶ್ರೀರಾಮ್ ಎಂದಳು ವಿನಮ್ರವಾಗಿ. ಏನೊಂದು ಹೇಳದೆ ಆಗೊಂದ್ಸಲ ದೂರಾದೆ, ಮತ್ತೊಮ್ಮೆ ಕೂಡ ಏನು ಹೇಳದೆ ಹೋಗಿದ್ದೀಯಾ ಎಂದು ಶ್ರೀರಾಮ್ ಹೇಳುತ್ತಿದ್ದರೆ ಮೌನವೇ ಉತ್ತರವಾಗಿತ್ತು ಅತ್ತ ಕಡೆಯಿಂದ. ಯಾಕೋ ಏನು ಎಂದೆಲ್ಲ ಪ್ರಶ್ನೆ ಕೇಳದೆ, ನಾಳೆ ಬೆಳಗ್ಗೆ ನೀನು ನನ್ನ ಭೇಟಿ ಮಾಡ್ತಿದೀಯಾ? ಬೆಳಗ್ಗೆ 9ಕ್ಕೆ ಸ್ಯಾಂಕಿ ಕೆರೆ ಬಳಿ ನಾನು ನಿನ್ನ ನಿರೀಕ್ಷೆಯಲ್ಲಿರುತ್ತೇನೆ ಎಂದು ಅವಳ ಉತ್ತರಕ್ಕೂ ಕಾಯದೆ ಕರೆ ಸ್ಥಗಿತಗೊಳಿಸಿದ. ಹೇಳಿದ ಸಮಯಕ್ಕಿಂತ ತುಸು ಮುಂಚಿತವಾಗಿಯೇ ತಲುಪಿದ ಶ್ರೀರಾಮ್ ಕಾರಿನಲ್ಲಿಯೇ ಕುಳಿತು ಅವಳ ಬರುವಿಕೆಗಾಗಿಯೇ ಕಣ್ಣು ಮಿಟಿಕಿಸದೆ ದಾರಿಯನ್ನೇ ದಿಟ್ಟಿಸುತ್ತಿದ್ದ. ಬೆಳಗಿನ ಸಮಯವಾದ್ದರಿಂದ ಹೆಚ್ಚು ಜನ ವಾಯುವಿಹಾರ ಮುಗಿಸಿ ಕೆಲಸಕ್ಕೆ ಹೋಗಬೇಕೆಂಬ ದವಾಂತವಿದ್ದರಿಂದ ಮನೆಯ ಕಡೆಗೆ ಓಟ ಕಿತ್ತಿದ್ದರು. ಜನಸಂದಣಿ ಪ್ರದೇಶವಾಗಿದ್ದರಿಂದ ರಸ್ತೆಯ ಬದಿಯ ಮಾರಾಟಗಾರರು ಸಿಕ್ಕ ಜಾಗದಲ್ಲಿ ನಿಂತು ವ್ಯಾಪಾರ ನಿರತರಾಗಿದ್ದರು. ಸದ್ದು ಮಾಡಿಕೊಂಡು ಬಂದ ಒಂದು ಆಟೋವಿನ ಕಡೆ ಶ್ರೀರಾಮ್ ಗಮನ ಹರಿಯಿತು. ಯಾಕೆಂದರೆ ಆಟೋದಿಂದ ಇಳಿದ ಯುವತಿ
ಜಾನುಳಾಗಿದ್ದಳು. ಜಾನು ಆಟೋದವರಿಗೆ ಹಣ ಕೊಟ್ಟು ಗೇಟ್ ಬಳಿ ಬರುವಷ್ಟರಲ್ಲಿ ಶ್ರೀರಾಮ್ ಅವಳ ಕಣ್ಣೆದುರು ಉಪಸ್ಥಿತನಾಗಿದ್ದನು. ಒಬ್ಬರ ಮುಖ ಒಬ್ಬರು ನೋಡಿಕೊಂಡು ಮೈಮರೆತು ನಿಂತಿದ್ದವರನ್ನ ಹಿರಿಯರೊಬ್ಬರು, ದಾರಿ ಮಧ್ಯದಲ್ಲಿ ಯಾಕೆ ನಿಂತಿದ್ದೀರಿ, ಒಳಗೆ ಹೋಗಿ ಎಂದು ಎಚ್ಚರಿಸಿದರು. ಶ್ರೀರಾಮ್ ಸಾರಿ ಹಿಂದೇಳಿ ಹೊಳಹೋದರೆ ಜಾನು ಕೂಡ ಅವನನ್ನೇ ಹಿಂಬಾಲಿಸಿದಳು. ಕಲ್ಲು ಬೆಂಚ್ ಮೇಲೆ ಆಸೀನರಾದ ಇಬ್ಬರು ಮೌನಕ್ಕೆ ಶರಣಾಗಿದ್ದರು. ಶ್ರೀರಾಮ್ ಕೊಂಚ ಅಸಹನೆಯಿಂದಲೇ, ಜಾನು ಯಾಕಿಷ್ಟು ಹಠ, ಸತ್ಯ ತಿಳಿದ ಮೇಲೂ ಈ ಥರ ದೂರವಾಗೋದು ನಿನಗೆ ನ್ಯಾಯನಾ? ನಿನ್ನ ಹುಡುಕುವ ಅಲಿದಾಟದಲ್ಲೇ 4 ವರ್ಷ ಕಳೆದೆ. ಮತ್ತೆ ನೀನು ಸಿಕ್ಕ ಮೇಲೆ ನಿನಗೆ ಮನವರಿಕೆ ಮಾಡಿಸಲೇ ಮತ್ತಷ್ಟು ದಿನ ಕಳೆದಾಗಿತ್ತು. ಇನ್ಮೇಲೆ ಈ ಹುಡುಕೋದು ಕಾಯೋದಿಲ್ಲ, ಸಾಕು. ಯಾರು ಒಪ್ಪಲಿ ಬಿಡಲಿ, ನಾವು ಮದುವೆ ಮಾಡಿಕೊಳ್ಳೋಣ ಎನ್ನುವಾಗ ಅವನ ಮಾತನ್ನು ನಿಲ್ಲಿಸುವಂತೆ ಸೂಚಿಸಿ, ಶ್ರೀರಾಮ್ ನನಗೆ ಮದುವೆ ಸೆಟ್ ಆಗಿದೆ ಎಂದಳು ಗಂಭೀರವಾಗಿಯೇ. ಕೆಲಸ ಬಿಡುವಾಗ ಮದುವೆ ಆಗ್ತಿದ್ದೀನಿ ಎಂದೇಳಿ ಬಿಟ್ಟಿದ್ಯಾ? ಏನಿದು ಹೊಸ ನಾಟಕ ಜಾನು? ಹೌದು, ಯಾರನ್ನ ಮದುವೆ ಆಗ್ತಿದೀಯಾ ಎಂದು ಮೇಲೆದ್ದ. ನಾನ್ಯಾಕೆ ನಾಟಕ ಮಾಡಬೇಕು ಶ್ರೀರಾಮ್? ನಮ್ಮ ಅತ್ತಿ ಮಗ ಸೂರಜ್ನ ಜೊತೆಯಲ್ಲಿ ಇನ್ನೊಂದು 5 ದಿನಗಳಲ್ಲಿ ನಿಶ್ಚಿತಾರ್ಥ ಗೊತ್ತು ಮಾಡಿದ್ದಾರೆ ನಮ್ಮನೆಯಲ್ಲಿ ಎಂದಳು. ಸೂರಜ್ ಹೆಸರು ಕೇಳಿದೊಡನೆ ನಕ್ಕ ಶ್ರೀರಾಮ್. ಏನು, ನಿಮ್ಮ ಅತ್ತೆ ಮಗ? ಅದೇ ಮೈಸೂರಿನಲ್ಲಿದ್ದಾನೆ ನೋಡು, ಅವನಾ? ಅವನಂದ್ರೆ ಇಷ್ಟವಿಲ್ಲ, ನನಗೂ ಅವನಿಗೂ ಒಬ್ಬರನ್ನ ಕಂಡರೆ ಒಬ್ಬರಿಗೆ ಆಗಲ್ಲ ಎಂದು ದೂರುತ್ತಿದ್ದ ನೀನು ಅವನನ್ನ ಮದುವೆ ಆಗ್ತಿದ್ದೀನಿ ಅಂತ ಕತೆ ಹೇಳ್ತಿದ್ಯಾ ಎಂದು ರೇಗಿದನು. ಹೌದು ಶ್ರೀರಾಮ್, ಅವನೇ. ನಾನಂದು ನೋವಿನಲ್ಲಿದ್ದಾಗ ಗೆಳೆಯನಾಗಿ ಸಾಂತ್ವನ ಮಾಡಿ ಬದುಕಿನಲ್ಲಿ ಮತ್ತೆ ಉತ್ಸಾಹ ಮೂಡಿಸಿದ್ದಾನೆ ನನಗೆ. ಮತ್ತೆ ನೀನಿವಾಗ ವಾಪಸ್ ಬಂದೆ ಎಂದು ಅವನನ್ನ ತಿರಸ್ಕರಿಸಿದರೆ ನಾನವನಿಗೆ ಮೋಸ ಮಾಡಿದಂತೆ. ನಾನಿನ್ನ ಮರೆತು ತುಂಬ ವರ್ಷಗಳೇ ಆಯಿತು. ನೀನು ನನ್ನ ಮರೆತು ಬೇರೆ ಹುಡುಗಿನ ಮದುವೆ ಮಾಡ್ಕೋ ಎಂದೇಳಿ ಅವನ ಪ್ರತ್ಯುತ್ತರಕ್ಕೂ ಕಾಯದೆ ಅಲ್ಲಿಂದ ವೇಗವಾಗಿ ನಡೆದು ಪಾರ್ಕಿನಿಂದ ಹೊರಹೋದಳು. ಅವಳು ಹೋದ ದಾರಿಯನ್ನೇ ದಿಟ್ಟಿಸಿ ನೋಡುತ್ತಿದ್ದ ಶ್ರೀರಾಮ್ ಸುಮಾರು ತಾಸು ಅದೇ ಕಲ್ಲು ಬೆಂಚಿನ ಮೇಲೆ ಕೂತು ಕಳೆದ. ಉದ್ಯಾನವನದ ಕಾವಲುಗಾರ ಬೀಗ ಹಾಕ್ಬೇಕು, ಹೊರಡಿ ಸರ್ ಎಂದು ಶ್ರೀರಾಮ್ನ ಯೋಚನಾ ಲಹರಿಯನ್ನು ಕದಡಿಸಿದ. ಮನಸ್ಸಿನ ತುಂಬ ಶ್ರೀರಾಮ್ನನ್ನೇ ತುಂಬಿಕೊಂಡಿದ್ದ ಜಾನು ಶ್ರೀರಾಮ್ನ ಪ್ರೀತಿಯನ್ನು ನಿರಾಕರಿಸಿ ಮನೆಗೆ ಬಂದು ಕೋಣೆ ಸೇರಿಕೊಂಡ ಜಾನು ಬಿಕ್ಕಿ ಬಿಕ್ಕಿ ಅತ್ತಳು. ಕೆಲಸ ತೊರೆದು ಮನೆಗೆ ಬಂದ ರಾತ್ರಿ ಜಾನು ತುಂಬ ಯೋಚಿಸಿ ಅವಳ ಅಮ್ಮನ ಬಳಿ ಹೋಗಿ, ಅಮ್ಮ ಈ ಮದುವೆ ಬೇಡ ಎಂದು ನೇರವಾಗಿ ಹೇಳಿದಳು. ಆ ಮಾತನ್ನು ಕೇಳಿಸಿಕೊಂಡ ಅವಳ ಅಮ್ಮ ಕಕ್ಕಾಬಿಕ್ಕಿಯಾದರು. ಅವಳ ಅಪ್ಪನ ಬಳಿ ವಿಷಯ ಮಿಂಚಿನ ವೇಗದಲ್ಲಿ ಹೋಯಿತು. ಮತ್ತೆ 2 ನಿಮಿಷದಲ್ಲಿ ಅವಳ ಅಪ್ಪ, ಅಮ್ಮ, ತಮ್ಮ ಅವಳೆದುರಿಗೆ ನಿಂತಿದ್ದರು. ಅಂತೂ ಧೈರ್ಯ ಮಾಡಿ ಅವರ ಮುಂದೆ ಶ್ರೀರಾಮ್ ವಿಷಯವನ್ನೆಲ್ಲ ಹೇಳಿ ಈ ಮದುವೆ ನಿಲ್ಲಿಸಿ ಎಂದು ಕೇಳಿಕೊಂಡಳು. ವಿಷಯ ತಿಳಿದ ಅವಳ ಅಮ್ಮ ಜಾನು ಕೆನ್ನೆಗೆ 2 ಬಾರಿಸಿ ಅಳುತ್ತಾ ನಮ್ಮ ಮರ್ಯಾದೆ ಮಣ್ಣು ಪಾಲು ಮಾಡಿದಳು ಎಂದು ಕಣ್ಣೀರು ಸುರಿಸುತ್ತಾ ಒಂದೇ ಸಮನೆ ಜಾನುಳನ್ನು ನಿಂದಿಸಿದರು. ಅಮ್ಮನ ಪ್ರತಿಕ್ರಿಯೆ ನಿರೀಕ್ಷಿಸಿದ್ದ ಜಾನುಗೆ ಆಶ್ಚರ್ಯವೇನಾಗಲಿಲ್ಲ. ತಂದೆ ಸಮ್ಮತಿಸುತ್ತಾರೆ ಎಂದುಕೊಂಡೇ ಅವರ ಉತ್ತರಕ್ಕಾಗಿ ಕಾಯುತ್ತಾ ನಿಂತಿದ್ದಳು. ಜಾನು, ಪ್ರೀತಿಯಲ್ಲಿ ಎಡವಿದರೆ ತಿದ್ದುಕೊಳ್ಳೋಕೆ ಬಹುಶಃ ಅವಕಾಶ ಸಿಗಬಹುದು. ಆದರೆ ಮದುವೆ ವಿಷಯದಲ್ಲಿ ಎಡವಿದರೆ ನೀನಷ್ಟೇ ಅಲ್ಲದೆ ನಿನ್ನ ಕುಟುಂಬ ಕೂಡ ತಲೆ ತಗ್ಗಿಸಬೇಕಾಗುತ್ತೆ. ಈ ಪ್ರೀತಿ ಮದುವೆಯೆಲ್ಲ ನಮ್ಮ ಅಂತಸ್ತಿಗೆ ತಕ್ಕವರ ಜೊತೆ ಮಾಡಬೇಕು ಮಗಳೇ. ಅದಕ್ಕೆ ಮೀರಿದವರ ಜೊತೆ ಮಾಡಿದರೆ ಪ್ರತಿ ಹೆಜ್ಜೆಯಲ್ಲೂ ಅವಮಾನ. ನಿನಗೆ ಹೀಗಾಗಲೇ ಆ ಹುಡುಗನ ತಾಯಿ ಆ ಮತ್ತೊಂದು ಹುಡುಗಿಯಿಂದ ಅವಮಾನ ರುಚಿ ಗೊತ್ತಾಗಿದೆ. ಮತ್ಯಾಕೆ ಅದೇ ದುಸ್ಸಾಹಸಕ್ಕೆ ಕೈ ಹಾಕ್ತಿದೀಯಾ? ಬೇಡಮ್ಮ, ಮರೆತು ಬಿಡೋ. ನಮ್ಮ ಸೂರಜ್, ಅವನ ಮನೆಯವರೆಲ್ಲ ನಿನ್ನ ಅದೆಷ್ಟು ಪ್ರೀತಿ ತೋರುತ್ತಾರೆ, ನೀನೇ ಯೋಚಿಸು ಎಂದರು. ಅಪ್ಪ, ಶ್ರೀರಾಮ್ ಆ ರೀತಿ ಅಲ್ಲ, ನನಗೆ ಅವರ ಬಗ್ಗೆ ಚೆನ್ನಾಗಿ ಗೊತ್ತಿದೆ ಎಂದು ಅವರಿಗೆ ಮನವರಿಕೆ ಮಾಡಲು ಯತ್ನಿಸಿದಳು. ಅಷ್ಟು ಚೆನ್ನಾಗಿ ಗೊತ್ತಿದ್ದರೆ ನೀನಾಕೆ ಅವನ ಬಗ್ಗೆ ತಪ್ಪು ತಿಳಿದು ಮೈಸೂರಿಗೆ ಹೋದೆ ಎಂದು ಪ್ರಶ್ನಿಸಿದರು. ಉತ್ತರ ನೀಡಲಾಗದೆ ತಡಬಡಿಸಿದಳು ಜಾನು. ನೋಡು ಜಾನು, ನಿನಗೆ ಅದೇ ಹುಡುಗ ಬೇಕಂದ್ರೆ ಹೋಗೋ, ಆದರೆ ಮತ್ಯಾವತ್ತೂ ಈ ಮನೆಗೆ ವಾಪಸ್ ಬರೋದು ಬೇಡ. ನಾನು ಸತ್ತ ಮೇಲೂ ಕೂಡ ಅಂತಿಮ ನಿರ್ಧಾರ ನಿನ್ನದು ಎಂದೇಳಿ ಹೊರಟು ಹೋದರು. ಜಾನುಗೆ ಅಪ್ಪನ ಮಾತು ಕೇಳಿ ಎದೆ ಹೊಡೆದು ಹೋದ ಅನುಭವವಾಯಿತು. ವಿಧಿ ಇಲ್ಲದೆ ಶ್ರೀರಾಮ್ನ ದೂರ ಮಾಡುವುದು ಜಾನುಗೆ ಅನಿವಾರ್ಯವಾಯಿತು. ಮನೆಯಲ್ಲಿಯೇ ಸರಳವಾಗಿ ನಿಶ್ಚಿತಾರ್ಥ ಕಾರ್ಯಕ್ರಮ ಹಮ್ಮಿಕೊಂಡಿದ್ದರಿಂದ
ಮನೆಯಲ್ಲಿ ತಯಾರಿ ಜೋರಾಗಿ ನಡೆಯುತ್ತಿತ್ತು. ಹತ್ತಿರದ ಸಂಬಂಧಿಕರು ಅದಾಗಲೇ ಬಂದುಳಿದುಕೊಂಡಿದ್ದರು. ಜಾನು ಮಾತ್ರ ಮನಸ್ಸಿಲ್ಲದ ಮದುವೆಗೆ ಮಾನಸಿಕವಾಗಿ ತಯಾರಾದಳು, ಅಪ್ಪ ಅಮ್ಮನ ಸಲುವಾಗಿ. ಸೂರಜ್ ಚೆನ್ನೈಯಿಂದ ತಡವಾಗಿ ಊರಿಗೆ ಬಂದ ಕಾರಣ ನಿಶ್ಚಿತಾರ್ಥಕ್ಕೆ 4 ದಿನ ಮುಂಚೆ ಉಂಗುರದ ಖರೀದಿಗೆ ಮನೆ ಮಂದಿ ಹೋದರು. ಮೈಸೂರಿನಿಂದ ನೇರವಾಗಿಯೇ ಆಭರಣದ ಅಂಗಡಿಗೆ ಬಂದಿದ್ದರು ಸೂರಜ್ ಹಾಗೂ ಅವನ ತಂದೆ ತಾಯಿ. ಹೊಸ ಸಂಬಂಧವೇನಲ್ಲದ ಕಾರಣ ಗಂಡಿನ ಮನೆಯವರು ಹೆಣ್ಣಿನ ಕಡೆಯವರು ಎಂಬ ಭೇದವಿಲ್ಲದೆ ತಮ್ಮ ಮಕ್ಕಳ ಮದುವೆ ಎಂದಷ್ಟೇ ಎರಡೂ ಮನೆಯವರು ಭಾವಿಸಿದ್ದರು. ಸೂರಜ್ ಚೆನ್ನೈಗೆ ಹೋಗಿ 6-7 ತಿಂಗಳ ನಂತರ ಊರಿಗೆ ಬಂದಿದ್ದ. ಅದರಲ್ಲೂ ಮದುವೆ ನಿಶ್ಚಯವಾದ ಬಳಿಕ ಅದೇ ಮೊದಲ ಬಾರಿಗೆ ಅವರ ಭೇಟಿಯಾಗಿತ್ತು. ಜಾನುಳ ತಂದೆ ತಾಯಿಯನ್ನು ಮಾತನಾಡಿಸಿ ಅವಳಲ್ಲಿಗೆ ಮೆಲ್ಲನೆ ಹೆಜ್ಜೆ ಹಾಕಿ ಪಕ್ಕಕ್ಕೆ ಬಂದ. ಏನೇ ಜಾನು, ಮದುವೆ ಅಂತ ಖುಷಿಗೆ ಈಗಲೇ ಒಂದು ಸುತ್ತು ದಪ್ಪಗಾಗಿದ್ಯಾ ಎಂದು ರೇಗಿಸಿದ. ಅವನನ್ನೇ ನುಂಗುವಂತೆ ನೋಡುತ್ತಿದ್ದ ಜಾನುಗೆ ಅವರ ಅತ್ತೆ ಸಮಾಧಾನಿಸಿ, ಹೇ ಯಾಕೋ ನನ್ನ ಸೊಸೆಗೆ ರೇಗಿಸೋದು ಎಂದು ಅವಳ ಹೆಗಲ ಮೇಲೆ ಕೈ ಹಾಕಿದರು. ಅಮ್ಮ, ಆಗಲೇ ಪಕ್ಷ ಬದಲಾಯಿಸಿಬಿಟ್ಟ ನೀನು ಎಂದಾಗ ಸೂರಜ್ ಎಲ್ಲರೂ ನಗೆಗಡಲಲ್ಲಿ ತೇಲಿದರು. ಜಾನು ಮಾತ್ರ ನಗುವಂತೆ ನಟಿಸಿದಳು. ಯಾಕೆಂದರೆ ಅವಳ ಅಮ್ಮ ಮನೆಯಿಂದ ಹೊರಡುವಾಗಲೇ 100 ಬಾರಿ ಹೇಳಿದ್ದರು, ಮುಖ ಊದಿಸಿಕೊಂಡಿರಬೇಡ ಎಲ್ಲರ ಮುಂದೆ ಎಂದು. ಅಮ್ಮನ ಆಜ್ಞೆಯನ್ನು ಶಿರಸಾವಹಿಸಿ ಪಾಲಿಸುತ್ತಿದ್ದಳು ಜಾನು. ಹೆಂಗಸರು ಬೇರೆ ಬೇರೆ ಒಡವೆ ನೋಡುವಲ್ಲಿ ನಿರತರಾಗಿದ್ದರೆ ಗಂಡಸರಿಬ್ಬರು ಲೋಕಾಭಿರಾಮವಾಗಿ ಹರಟೆ ಹೊಡೆಯುತ್ತಾ ಕುಳಿತಿದ್ದರು. ಮದುಮಕ್ಕಳಿಗೆ ಅಂಗಡಿಯವ ಬೇರೆ ಬೇರೆ ವಿನ್ಯಾಸದ ಉಂಗುರಗಳನ್ನು ಪ್ರದರ್ಶಿಸುತ್ತಿದ್ದ. ಸೂರಜ್ ಉತ್ಸಾಹದಲ್ಲಿ ಯಾವ ಉಂಗುರ ಚೆನ್ನಾಗಿ ಕಾಣುತ್ತೆಂದು ಒಂದೊಂದೇ ಬೆರಳಿಗೆ ಹಾಕಿ ಪರೀಕ್ಷಿಸುತ್ತಿದ್ದರೆ ಜಾನು ನಾಮಕಾವಸ್ಥೆಗೆ ಆರಿಸುತ್ತಿದ್ದಳು. ಸೂರಜ್ ಜಾನು ಮೊದಲಿನಾಗೆ ಸಂತಸವಾಗಿಲ್ಲ ಎಂದು ತಿಳಿಯಲು ಹೆಚ್ಚು ಸಮಯ ಹಿಡಿಯಲಿಲ್ಲ. ಆದರೆ ಅದಕ್ಕೆ ಕಾರಣ ಶ್ರೀರಾಮ್ ಎಂದು ಕನಸಿನಲ್ಲೂ ಎಣಿಸಿರಲಿಲ್ಲ ಸೂರಜ್. ವಾಸ್ತವವಾಗಿ ಜಾನು ಶ್ರೀರಾಮ್ ಜೊತೆಗೆ ಕಳೆದಿದ್ದ ಸಮಯಕ್ಕಿಂತ ಹೆಚ್ಚು ಅವಳು ಮೈಸೂರಿನಲ್ಲಿ ಓದುವಾಗ ಸೂರಜ್ ಜೊತೆ ಕಳೆದಿದ್ದಳು. ಸೂರಜ್ ಕೂಡ ಸ್ನೇಹಿತನಂತೆ ಅವಳ ಪ್ರತಿ ಹೆಜ್ಜೆಗೂ ಬೆಂಬಲವಾಗಿದ್ದ. ಜಾನುಳನ್ನು ಗೆಲುವಾಗಿಡುವ ಪ್ರಯತ್ನದಲ್ಲಿ ಸೂರಜ್ ಮಾತಿನ ಮಧ್ಯೆ ಹಾಗಾಗಿ ಆಸಚಟಾಕಿ ಆರಿಸುತ್ತಾ ನಿಶ್ಚಿತಾರ್ಥ ಉಂಗುರವನ್ನು ಆರಿಸುವಲ್ಲಿ ಸಫಲರಾದರು. ನೋಡು, ಎಂಥ ಒಳ್ಳೆ ರಿಂಗ್, ನನ್ನ ಮದುವೆಯಾಗೋಕೆ ಅದೃಷ್ಟ ಮಾಡಿದ್ಯಾ ನೀನು ಎಂದು ಕೀಟಲೆ ಮಾಡುತ್ತಿದ್ದ. ಜಾನು ಕೇವಲ ಮುಗಳ್ನಕ್ಕಳು. ತನ್ನ ಅಮ್ಮನೊಡನೆ ಖರೀದಿಗೆ ಅದೇ ಒಡವೆ ಅಂಗಡಿಗೆ ಬಂದಿದ್ದ ಮಮತಾ ಜಾನು ತಾಯಿ ಶಾಂತಾರನ್ನು ಕಂಡು, ಆಂಟಿ ನೀವೇನಿಲ್ಲಿ? ಜಾನು ಹೀಗಿದ್ದಾಳೆ? ಜಾನುಳನ್ನು ಕಾಣದೇ ಇದ್ದದ್ದಕ್ಕೆ ಕೇಳಿದಳು. ಅರೆ ಮಮತಾ, ಹಾಗೋ ನೋಡು, ಜಾನು ಅಲ್ಲೇ ಇದ್ದಾಳೆ ಎಂದು ತೋರಿಸಿದರು. ಮಮತಾ ಅವಳು ಕೂತಿದ್ದ ಜಾಗಕ್ಕೆ ಹೋಗಿ ಜಾನು ಭುಜ ತಟ್ಟಿ, ಹೇಗಿದ್ದೀರಾ ಮೇಡಮ್? ಅವಳ ಸಮೀಪದಲ್ಲೇ ಕೂತಿದ್ದ ಸೂರಜ್ನನ್ನು ಪ್ರಶ್ನಾರ್ಥಕವಾಗಿ ನೋಡುತ್ತಾ ಕೇಳಿದಳು. ಹಾಯ್ ಮಮತಾ ಎಂದು ಅವಳನ್ನು ತಬ್ಬಿದಳು ಜಾನು. ಸರ್, ಉಂಗುರಗಳನ್ನು ಡೆಲಿವರಿ ಡೆಸ್ಕ್ ಬಳಿ ತಗೊಳ್ಳಿ ಎಂದು ಹೇಳಿದ ಅಂಗಡಿಯವ. ಜಾನು, ನೀನು ಮಾತಾಡ್ತಿರೋ, ನಾನು ದುಡ್ಡು ಪಾವತಿಸುತ್ತಿರುತ್ತೀನಿ ಎಂದು ಸೂರಜ್ ಹೇಳಿ ಹೋದನು. ಯಾರೆಂದು ಕಣ್ಣ ಸನ್ನೆಯಲ್ಲೇ ಕೇಳಿದಳು ಮಮತಾ. ನಾನು ಮದುವೆಯಾಗ್ತಿರೋ ಹುಡುಗ, ನಮ್ಮ ಅತ್ತೆ ಮಗ ಎಂದು ನಿರಮ್ಮಳವಾಗಿ ಉತ್ತರಿಸಿದಳು ಜಾನು. ಮಮತಾಳಿಗೆ ಅದಾಗಲೇ ಶ್ರೀರಾಮ್ ಬಗ್ಗೆ ಎಲ್ಲ ಸತ್ಯವನ್ನು ತರುಣ್ ತಿಳಿಸಿದ್ದ. ಇದೇನು ಅವಘಡವಾಗುತ್ತಿದೆ ಎಂದು ಭಾವಿಸಿ ಜಾನುಳನ್ನು ಅಂಗಡಿಯಿಂದ ಹೊರಗೆ ಕರೆದೊಯ್ದಳು ಮಮತಾ. ಜಾನು, ಶ್ರೀರಾಮ್ ತುಂಬ ಒಳ್ಳೆಯವನು ಕಣೆ, ಅವನನ್ನ ಮರೆತು ನೀನು ಸುಖವಾಗಿರ್ತೀಯಾ ಎಂದು ಒಂದೇ ಸಮನೆ ಬೈಯಲು ಶುರುವಿಟ್ಟಳು. ಅಷ್ಟು ದಿನದ ದುಃಖವನ್ನ ಹದಮಿಟ್ಟುಕೊಂಡಿದ್ದ ಜಾನು ಮಮತಾ ಕೇಳಿದೊಡನೆ ಅವಳನ್ನ ತಬ್ಬಿ ಅಳುತ್ತಾ ಮನೆಯಲ್ಲಿ ನಡೆದ ಘಟನೆಗಳನ್ನ, ಅವರ ತಂದೆ ತಿರಸ್ಕರಿಸಿದ್ದನ್ನ ಎಲ್ಲ ವಿವರವಾಗಿ ಹೇಳಿದಳು. ಅಂಗಡಿಯೊಳಗೆ ನಿಂತಿದ್ದ ಶಾಂತ ಜಾನು ಅದೇಕೋ ಅಳುತ್ತಿದ್ದಾಳೆಂದು ಗಮನಿಸಿ ಹೊರಗೆ ಬಂದು ಸ್ನೇಹಿತೆಯರಿಬ್ಬರನ್ನು ಒಳಗೆ ಕರೆದರು. ಫೋನ್ ಮಾಡ್ತೀನಿ ಮಮತಾ ಎಂದಷ್ಟೇ ಹೇಳಲು ಸಾಧ್ಯವಾಯಿತು ಜಾನುಗೆ ಕೊನೆಯಲ್ಲಿ. ಮನೆ ತಲುಪಿದೊಡನೆ ಸೂರಜ್ ಜಾನುಗೆ ಏನಾಗಿದೆ ಎಂದು ತಿಳಿಯಲೇಬೇಕೆಂದು ಕೇಳಿದ ಮೊದಲ ಪ್ರಶ್ನೆ, ಯಾಕೆ ಜಾನು, ಏನಾಯ್ತು? ನೀನು ತುಂಬ ಬದಲಾಗಿದ್ದೀಯಾ ಎಂದು ಅವಳ ಮುಖವನ್ನೊಮ್ಮೆ ದಿಟ್ಟಿಸಿದ. ಏನಿಲ್ಲವೆಂಬಂತೆ ತಲೆಯಾಡಿಸಿದಳು. ಮದುವೆ ತುಂಬ ಅವಸರದಲ್ಲಿ ಆಗ್ತಿದೆ ಎಂದು ಗೊಂದಲವಾ? ಹಾಗಿದ್ದರೆ ನನ್ನ ಬಳಿ ಹೇಳು, ನಿಶ್ಚಿತಾರ್ಥ ಮುಗಿದ ಮೇಲೆ ಮದುವೆಯನ್ನು ಮತ್ತಷ್ಟು ದಿನ ಮುಂದೂಡೋಣ, ನಾನು ಮನೆಯಲ್ಲಿ ಮಾತಾಡ್ತೀನಿ ಎಂದನು.
ಜಾನು ಮಾತ್ರ ಯಾವುದಕ್ಕೂ ಸರಿಯಾಗಿ ಉತ್ತರಿಸದೆ ಸಂಭಾಷಣೆ ಕೊನೆಗೊಳಿಸಿದಳು. ಸೂರಜ್ ಮನಸ್ಸಿಗೆ ಕಸಿವಿಸಿಯಾಗಿತ್ತು. ಏನೂ ಸರಿಯಿಲ್ಲ ಎಂಬುವುದು ಅವನಿಗೆ ಖಚಿತವಾಯಿತು. ಜಾನುಳ ಅಮ್ಮನನ್ನು ಕುರಿತು ಈ ಬಗ್ಗೆ ಪ್ರಶ್ನಿಸಿದ. ಸೂರಜ್ ಮಾತು ಕೇಳಿದೊಡನೆ ಕಕ್ಕಾಬಿಕ್ಕಿಯಾದರು ಶಾಂತಮ್ಮ. ಹಾಗೇನಿಲ್ಲ ಕಣೋ, ಅವಳಿಗೆ ಕೆಲಸ ಬಿಡೋದು ಇಷ್ಟವಿರಲಿಲ್ಲ. ನಮ್ಮ ಬಲವಂತಕ್ಕೆ ಬಿಟ್ಟಳು. ಅದೇ ಬೇಜಾರು ಅವಳಿಗೆ ಎಂದು ನೆಪ ಹೇಳಿ ಸವರಿಸಿದರು. ಅದಕ್ಯಾಕೆ ಬೇಜಾರತ್ತೆ? ಅವಳಿಗೆ ಇಷ್ಟವಿದ್ದರೆ ಕೆಲಸ ಮಾಡಲಿ. ನಾನಿನ್ನು ಹೋಗೋದಕ್ಕೆ ತುಂಬ ಸಮಯ ಬೇಕು. ಆಮೇಲೂ ಮಾಡಬೇಕೆಂದರೆ ಅವಳ ಇಚ್ಛೆ. ಅವಳಿಗೆ ಹೇಗೆ ಇಷ್ಟವಾಗುತ್ತೋ ಹಾಗೆ ಇರಲಿ. ಆದರೆ ಈ ಥರ ಸೋಲು ಮುಖದಲ್ಲಿ ಅವಳನ್ನ ನೋಡೋಕೆ ಆಗಲ್ಲ ಎಂದು ಹೇಳಿ ಹೋದನು. ಅದನ್ನ ಕೋಣೆಯಲ್ಲಿ ನಿಂತು ಕೇಳಿಸಿಕೊಂಡ ಜಾನು ಮತ್ತಷ್ಟು ಸಂಕಷ್ಟಕ್ಕೆ ಒಳಗಾದಳು. ಅವಳ ರೂಮಿಗೆ ಬಂದ ಶಾಂತಮ್ಮ, ಕೇಳಿದ್ಯಾ ಸೂರಜ್ ಏನು ಹೇಳಿದ ಎಂದು? ಇದಕ್ಕಿಂತ ಒಳ್ಳೆ ಹುಡುಗ ಎಲ್ಲಿ ಸಿಗ್ತಾನೆ? ನೀನು ಈ ಥರವಿದ್ದು ಏನು ಸಾಧಿಸಬೇಕೆಂದಿದ್ಯಾ ಎಂದು ದೇವರಿಗೇ ಗೊತ್ತು ಎಂದು ಅವಳನ್ನು ಮೂದಲಿಸಿ ಹೋದರು. ಸೂರಜ್ ಮನಸ್ಸಿಗೆ ಮಾತ್ರ ಅವನ ಅತ್ತೆ ಕೊಟ್ಟ ಉತ್ತರ ಸಮಂಜಸವಾಗಿಲ್ಲ ಎಂದು ಸಾರಿ ಸಾರಿ ಎನಿಸಿತು. ಮಮತಾ ಮನೆಗೆ ಬಂದೊಡನೆ ಜಾನುಗೆ ಕರೆ ಮಾಡಿ ಮದುವೆ ನಿಲ್ಲಿಸುವ ಪ್ರಯತ್ನ ಮಾಡಲು ಹೇಳಿದಳು. ಇಲ್ಲ ಮಮತಾ, ನನಗೂ ನನ್ನ ಶ್ರೀಗೂ ಋಣ ಇಲ್ಲ ಅನ್ಸುತ್ತೆ. ಅದಕ್ಕೆ ಆ ದೇವರು ನಮಗೆ ಮತ್ತೊಂದು ಅವಕಾಶ ಕೊಟ್ಟರೂ ನಾವಿಬ್ಬರೂ ಸೇರೋಕೆ ಆಗಲಿಲ್ಲ. ಕೊನೆ ಪಕ್ಷ ನನ್ನ ಶ್ರೀ ಮೋಸ ಮಾಡಿಲ್ಲ ಅಂತ ಗೊತ್ತಾಯ್ತಲ್ವಾ, ಅಷ್ಟೇ ಸಾಕು. ಕೊನೆವರೆಗೂ ಅವನ ನೆನಪನ್ನೇ ಜೀವಂತವಾಗಿಟ್ಕೋತೀನಿ ಎಂದು ಕರೆ ಸ್ಥಗಿತಗೊಳಿಸಿದಳು. ತರುಣ್ ಮಂಗಳೂರಿನ ಮನೆ ಖಾಲಿ ಮಾಡಿಕೊಂಡು ಬೆಂಗಳೂರಿಗೆ ತಲುಪಿ ಶ್ರೀರಾಮ್ನ ಭೇಟಿ ಮಾಡುವ ಸಲುವಾಗಿ ಅವನ ಮನೆಗೆ ಹೋದ. ಹಗಲಿನಲ್ಲೇ ಅವನ ರೂಮಿನಲ್ಲಿ ಕುಡಿಯುತ್ತಾ ಕುಳಿತಿದ್ದ ಶ್ರೀರಾಮ್ನನ್ನು ಕಂಡು, ಇದೇನು ಶ್ರೀ, ಕೆಲಸಕ್ಕೆ ಹೋಗದೆ ಮಧ್ಯಾಹ್ನವೇ ಕುಡಿತಿದ್ಯಾ ಎನ್ನುತ್ತಾ ಅವನ ಕೈಯಿಂದ ಗ್ಲಾಸ್ ಕಸಿದುಕೊಂಡ. ನಿನ್ನೆಯಿಂದ ಅದೆಷ್ಟು ಬಾರಿ ಕರೆ ಮಾಡಿದ್ದೀನಿ, ಉತ್ತರಿಸೋಕೇನ್ ರೋಗ ನಿನಗೆ ಎಂದ. ತರುಣ್, ಗ್ಲಾಸ್ ಕೊಡು ಎಂದು ರೇಗುತ್ತಾ ಅವನ ಕೈಯಿಂದ ಗ್ಲಾಸ್ ತೆಗೆದುಕೊಳ್ಳುವ ಪ್ರಯತ್ನ ಮಾಡಿದ. ಬೇಡ ಶ್ರೀ, ನೋಡಿದ್ರೆ ನಿನಗೆ ಜಾಸ್ತಿ ಆಗಿರೋ ಥರ ಕಾಣ್ತಿದೆ, ಸಾಕ್ಬಿಡು ಎನ್ನುವ ಅವರ ತಿಕ್ಕಾಟದಲ್ಲಿ ಗ್ಲಾಸ್ ಕೆಳಗೆ ಬಿದ್ದು ಟನ್ ಎಂಬ ಶಬ್ದ ಮಾಡುತ್ತಾ ಹೊಡೆದು ಹೋಯಿತು. ಕೋಪ ನೆತ್ತಿಗೇರಿದ ಕಾರಣ ಶ್ರೀರಾಮ್ ತರುಣ್ಣನ್ನು ಹಿಗ್ಗಮುಗ್ಗ ಬೈಯಲು ಶುರು ಮಾಡಿದ. ಅರ್ಧ ಗಂಟೆ ನಂತರ ಸಮಾಧಾನಗೊಂಡ ಶ್ರೀರಾಮ್, ಜಾನು ಮದುವೆ ಕಣೋ ಎಂದು ಬಾಯ್ಬಿಟ್ಟ. ಏನು, ನಿನಗ್ಯಾರು ಹೇಳಿದ್ದೋ ಎಂದು ಆಶ್ಚರ್ಯಗೊಂಡ ತರುಣ್. ಅವಳೇ, ಇನ್ಯಾರು ಹೇಳ್ತಾರೆ ಎಂದು 6 ತಿಂಗಳ ಹಿಂದೆ ಅವರು ಭೇಟಿಯಾದ ಘಟನೆ ಎಲ್ಲ ವಿಷಯವನ್ನು ಹೇಳಿದ. ಪೂರ್ತಿ ಕೇಳಿದ್ದ ತರುಣ್, ಶ್ರೀ 6 ತಿಂಗಳು ಜೊತೆಗಿದ್ದರೂ ಹೇಗೂ ಅವಳಿಗೆ ಮನವರಿಕೆ ಮಾಡಿಸಲಿಲ್ಲ. ಸರಿ, ಅವಳ ನಂಬರ್ ಕೊಡು, ನಾನೇ ಅವಳ ಜೊತೆ ಮಾತಾಡ್ತೀನಿ ಎಂದು ಶ್ರೀರಾಮ್ನ ಫೋನ್ ತೆಗೆದುಕೊಂಡ. ಅವನ ಕೈಯಿಂದ ಫೋನ್ ಕಸಿದ ಶ್ರೀರಾಮ್, ಬೇಡ ಕಣ ತರುಣ್, ಯಾಕೋ ಆ ವಿಧಿಗೆ ನಾವಿಬ್ಬರೂ ಒಟ್ಟಿಗೆ ಬಾಳೋದು ಇಷ್ಟವಿಲ್ಲ ಅನ್ಸುತ್ತೆ. ಅದಕ್ಕೆ ನೋಡು, 2 ಬಾರಿ ಅವಳನ್ನ ಕಳೆದುಕೊಂಡೆ ಎಂದು ಹೇಳುತ್ತಾ ತಲೆಯ ಮೇಲೆ ಕೈ ಇಟ್ಟುಕೊಂಡು, ಆದರೂ ನನಗಂತೂ ಅವಳನ್ನ ಮರೆಯೋಕ್ಕೆ ಆಗಲ್ಲ ತರುಣ್. ಯಾಕೋ ಯಾವಾಗಲೂ ನನಗೆ ಹೀಗಾಗುತ್ತೆ? ಆಗ ಸಮೃದ್ಧಿ ಹೋದಳು, ಇವಾಗ ಜಾನು ಬಿಟ್ಟೋದಳು. ಯಾಕೋ ನನ್ನ ಹಣೆಯಲ್ಲಿ ಪ್ರೀತಿಯೆಲ್ಲ ಬರೆದಿಲ್ಲ ಅನ್ಸುತ್ತೆ ಎಂದು ದುಃಖ ಪಡುತ್ತಿದ್ದ. ತರುಣ್ ಏನು ಮಾಡಬೇಕೆಂದು ಚಡಪಡಿಸುವಾಗಲೇ ಮಮತಾ ಕರೆ ಬಂದಿದ್ದು. ಮಮತಾ ಆಭರಣದ ಅಂಗಡಿಯಲ್ಲಿ ಜಾನು ಸಿಕ್ಕಿ ನಡೆದ ಘಟನೆಗಳನ್ನ ಹೇಳಿದಳು. ಅದನ್ನು ಕೇಳಿಸಿಕೊಳ್ಳುತ್ತಾ ಮೆಲ್ಲನೆ ಹೊರಗೆ ಬಂದ ತರುಣ್ ಶ್ರೀರಾಮ್ ವಿಷಯವನ್ನು ಮಮತಾಗೆ ತಿಳಿಸಿದ. ಅವರಿಬ್ಬರೂ ಒಂದೇ ಸಮನಾದ ಯೋಚನೆ ಮಾಡುತ್ತಿದ್ದಾರೆ ಎಂದೆನಿಸಿತು ಇವರಿಬ್ಬರಿಗೂ. ತಿಳಿದೋ ತಿಳಿಯದೆ ಒಮ್ಮೆ ಅವರಿಬ್ಬರೂ ದೂರವಾಗಲು ಒಂದು ರೀತಿಯಲ್ಲಿ ನಾವು ಕಾರಣವಾಗಿದ್ದೀವಿ ತರುಣ್. ಈ ಬಾರಿ ಹೀಗಾದ್ರೂ ಮಾಡಿ ನಾವವರನ್ನ ಒಂದು ಮಾಡೋಣ ಎಂದು ಕೇಳಿದಳು. ಆಗ ತರುಣ್, ನನಗೂ ಅದೇ ಆಸೆ ಇದೆ ಮಮತಾ, ಆದರೆ ಹೇಗೆ ಮಾಡೋದು ಎಂದು ತಿಳಿತಿಲ್ಲ. ನಿಶ್ಚಿತಾರ್ಥಕ್ಕೆ ತುಂಬ ಸಮಯವಿಲ್ಲ ಎಂದು ತನ್ನ ದುಗುಡವನ್ನು ವ್ಯಕ್ತಪಡಿಸಿದ. ತುಸು ಯೋಚಿಸಿದ ಮಮತಾ, ತರುಣ್, ನನ್ನ ಬಳಿಯೊಂದು ಯೋಚನೆ ಇದೆ, ಆದರೆ ಅದು ಸ್ವಲ್ಪ ರಿಸ್ಕ್ ಆಗಬಹುದು ಎಂದಳು. ಮಮತಾಳ ಯೋಜನೆ ಏನು? ತರುಣ್ ಅದನ್ನು ಕಾರ್ಯರೂಪಕ್ಕೆ ತರುವುದರಲ್ಲಿ ಸಫಲನಾಗುವನ? ವಿಧಿ ಶ್ರೀರಾಮ್ ಮತ್ತು ಜಾನುಳನ್ನು ಒಂದು ಮಾಡಲು ಸಹಕರಿಸುತ್ತಾ? ಶ್ರೀರಾಮ್ ಮತ್ತು ಜಾನು ಒಂದಾಗುತ್ತಾರಾ? ಕಾಯ್ದು ನಿರೀಕ್ಷಿಸಿ. ಭಾಗ 6 ಮುಂದುವರಿಯುತ್ತದೆ. ಭಾಗ 6ರ ನೋಟಿಫಿಕೇಶನ್ಸ್ ನಿಮಗೆ ಬರಬೇಕು ಅಂತ ಅಂದರೆ ಈ ಕೂಡಲೇ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಹಾಗೆಯೇ
ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಕಾಮೆಂಟ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.